ಬೆಳಗಿನ ಜಾವ ಮಳೆ ಬರ್ತಿದ್ದ ಕಾರಣ ಇಲ್ಲಿ ಸುಮಾರು ಒಂದು 50 ಫೀಟಿನಗಿಂತ ಮೇಲ್ಗಡ್ಡ ಇದು ತಡೆಗೋಡೆಯನ್ನು ನಿರ್ಮಿಸಿದ್ರು. ಇದಕ್ಕೆ ಯಾವುದೇ ಅವರು ಸ್ಥಳೀಯ ಆಡಳಿತದಿಂದ ಪರ್ಮಿಷನ್ ಅನ್ನು ಕೂಡ ತೆಗಲಿಲ್ಲ. ಈ 8:20ಕ್ಕೆ ಈ ಸ್ಥಳೀಯ ತಡೆಗೋಡೆಯು ಒಂದು ಕಿಶೋರ್ ಪೂಜಾರಿ ಅವರ ಮನೆಗೆ ಬಿದ್ದು ಸಂಪೂರ್ಣ ಹಾನಿಗೊಂಡಿದೆ. ಯಾವುದೇ ಒಂದು ಅವರ ಮನೆಯ ಗೃಹೋಪಯೋಗಿ ಸಾಮಾನುಗಳು, ಎಲೆಕ್ಟ್ರಿಕಲ್ ಸಾಮಾನುಗಳು, ಯಾವುದೇ ಒಂದು ಸಾಮಾನು ಕೂಡ ಅವರ ಕೈಗೆ ಇದು ಆಗಲಿಲ್ಲ. ಎಲ್ಲ ಕೂಡ ಮಣ್ಣಿನಾಡಿಗೆ ಹೂತು ಹೋಗಿದೆ. ಇದು ಬೇಜವಾಬ್ದಾರಿಯ ಪರಮ ಇದು ಹೇಳ್ಬೋದು. ಯಾಕೆಂದ್ರೆ ಇದು ಆದ್ರೂ ಸಹ ಒಂದು ದೇವರ ದಯೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. 2 ದಿವಸ ಮುಂಚೆ ಮನೆಯವರು 5 ಜನ ಬೇರೆ ಕಡೆ ಹೋಗಿದ್ರು, ಸಂಬಂಧಿಕರ ಮನೆಗೆ ಹೋಗಿದ್ರು. ಯಾವಾಗಲೂ 8 ಗಂಟೆಗೆ ಅವರು ಬೆಳಿಗ್ಗೆ ಮನೆಗೆ ಬರ್ತಿದ್ರು. ಆದ್ರೆ 8 ಗಂಟೆಗೆ ಇವತ್ತು ಮನೆಗೆ ಬಂದಿದ್ರೆ 5 ಜನ ಕೂಡ ಅವರು ಪ್ರಾಣ ಹಾನಿ ಆಗ್ತಿತ್ತು. ಇದು ಖಂಡಿತ. ನೋಡಿ, ನನ್ನ ಹಿಂದುಗಡೆ ಒಂದು ತಡೆಗೋಡೆ ಬಿದ್ದಿದೆ. ಕೇವಲ ತೆಂಗಿನ ಮರದ ಆಸೆಯಿಂದ ಅದು ಅಲ್ಲಿ ನಿಂತಿದೆ. ಇಲ್ಲಾದ್ರೆ ಆ ತೆಂಗಿನ ಮರ ಇವತ್ತು ಇಲ್ಲದಿದ್ದರೆ ಇವತ್ತು ಈ ಕೆರಬೇಲ್ಗುಡ್ಡೆ ಸ್ಮಶಾನ ರೀತಿಯಲ್ಲಿ ಆಗುತ್ತಿತ್ತು. ಇದು ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸ್ಥಳೀಯ ಆಡಳಿತದಿಂದ ನಾವು 1 ವರ್ಷದ ಮುಂಚೆನೆ ನಾವು ಇದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆವು. ಆದ್ರೆ ಬೇಜವಾಬ್ದಾರಿ ಅಂದ್ರೆ ಬೇಜವಾಬ್ದಾರಿತನ. ಇವತ್ತು ಏನೋ ಒಂದು ಪ್ರಾಣ ಹಾನಿ ಆಗಲಿಲ್ಲ ಅಂತ ಮಾತ್ರ ಒಂದು ನಮಗೆ ಖುಷಿ. ಆದ್ರೂ ಸಹ ಈಗ 14 ಮನೆಯನ್ನು ಶಿಫ್ಟ್ ಮಾಡುವ ಕ್ರಮವನ್ನು ಕೈಗೊಂಡಿದ್ದೇವೆ. 3 ಗಂಟೆಗೆ ಆ ಜಾಗದ ಓನರ್ ಮತ್ತು ಸ್ಥಳೀಯ ನಾಯಕರು ಮತ್ತೊಂದು ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ 14 ಜನ ಬಂದು 14 ಮನೆಯನ್ನು ಶಿಫ್ಟ್ಗೊಳಿಸುವ ಕ್ರಮವನ್ನು ಕೈಗೊಳ್ಳುತ್ತೇವೆ. ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.